ಎಲ್ರಿಗೂ ನಮಸ್ಕಾರಗಳು. ನಾನು ಈ ವಿಡಿಯೋದಲ್ಲಿ ಹೊಲಿಗೆರೆ ಸೋಮನಾಥ್ರವರು ಬರೆದಿರುವ ಪಗೇಂ ಬಾಲಕನ್ ಎಂಬರೆ ಈ ಶೀರ್ಷಿಕೆಯ ಅರ್ಥ ಅಗೆಯನ್ನು ಬಾಲಕರು ಎಂದು ನಿರ್ಲಕ್ಷ್ಯ ಮಾಡಲಾಗುತ್ತದೆ, ಕೇರ್ಲೆಸ್ ಮಾಡಲಾಗುತ್ತದೆ ಅಂತ ಇದರ ಅರ್ಥ. ಕೇರ್ಲೆಸ್ ಮಾಡಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು. ಅವ್ರು ಯಾವಾಗ ನಮ್ಗೆ ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಶತ್ರುಗಳು ಯಾವ ಟೈಮಲ್ಲೂ ಸಹ ನಮ್ಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಅದ್ರ ಬಗ್ಗೆ ನೀತಿಕತೆಯನ್ನು ಹೊಲಿಗೆರೆ ಸೋಮನಾಥ ಹೇಳಿದ್ದಾನೆ. ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ 19ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪಗೇಂ ಬಾಲಕನ್ ಎಂಬರೆ. ಇಲ್ಲಿ ಕವಿ ಕಾವ್ಯ ಪರಿಚಯ. ಹೊಲಿಗೆರೆ ಸೋಮನಾಥ ಸುಮಾರು 16ನೇ ಶತಮಾನದಲ್ಲಿದ್ದ ವೀರಶೈವ ಕವಿ. ಸೋಮೇಶ್ವರ ಶತಕ ಎಂಬ ಗ್ರಂಥದ ಕರ್ತೃ. ಧಾರವಾಡ ಜಿಲ್ಲೆಯ ಪುಲಿಗೆರೆ ಈಗಿನ ಲಕ್ಷ್ಮೇಶ್ವರ ಇವನ ಜನ್ಮಸ್ಥಳವಿರಬಹುದೆಂದು ವಿದ್ವಾಂಸರು ಊಹಿಸಿದ್ದಾರೆ. ತನ್ನ ಕೃತಿಯಲ್ಲಿ ಈತ ತನ್ನ ಸ್ವಂತ ವಿಚಾರವಾಗಿ ಏನನ್ನು ಹೇಳಿಕೊಂಡಿಲ್ಲ. ಸೋಮೇಶ್ವರ ಶತಕದಲ್ಲಿ ಹರಹರ ಶ್ರೀ ಚನ್ನ ಸೋಮೇಶ್ವರ ಎಂಬ ಅಂಕಿತವನ್ನು ಕವಿ ಕಾಣಿಸಿರುವನು. ಮೊದಲು ಹಾಗೂ ಕೊನೆಯ ಪದ್ಯಗಳನ್ನು ಸ್ತಬ್ಧರ ವೃತ್ತದಲ್ಲಿ ರಚಿಸಿರುವ ಕವಿಯು ಮಿಕ್ಕವನ್ನು ಮತ್ತೇಬ ವಿಕ್ರೀಡತದಲ್ಲಿ ರಚಿಸಿದ್ದಾನೆ. ಅಂದ್ರೆ ಇವು ಖ್ಯಾತ ಕರ್ನಾಟಕ ವೃತ್ತಗಳು, ಸ್ತಬ್ಧರ ವೃತ್ತ ಮತ್ತು ಮತ್ತೇಬ ವಿಕ್ರೀಡಿತ ವೃತ್ತಗಳು. ಪ್ರತಿಯೊಂದು ಪದ್ಯವು ಒಂದು ಮುಕ್ತಕ, ಸ್ವಯಂಪೂರ್ಣ ಭಾವವುಳ್ಳ ಸ್ವತಂತ್ರ ಪದ್ಯಗಳಾಗಿ ಲವಲವಿಕೆ ಶೈಲಿ ಉಪಮೇಯಗಳ ಸೊಗಸಿನಿಂದ ಸೋಮೇಶ್ವರ ಶತಕ ಕನ್ನಡಿಗರ ಮನಗೆದ್ದಿದೆ. ಹೊಲಿಗೆರೆ ಸೋಮನಾಥನು ಸೋಮೇಶ್ವರ ಶತಕವು ಕನ್ನಡದ ಅತ್ಯಂತ ಜನಪ್ರಿಯ ಶತಕ ಗ್ರಂಥವಾಗಿದ್ದು ಇದರಲ್ಲಿ ಒಟ್ಟು 103 ವೃತ್ತಗಳಿವೆ. ಕನ್ನಡಿಗರಲ್ಲಿ ಬಳಕೆಯಲ್ಲಿದ್ದ ಹಲವು ಜಾಣ್ನುಡಿಗಳು, ಗಾದೆಯ ಮಾತುಗಳು ಈ ವೃತ್ತಗಳಲ್ಲಿ ಆಸುಕ್ಕಾಗಿವೆ. ನೀತಿ ಬೋಧೆ ಈ ಶತಕದ ಮೂಲೋದ್ದೇಶ. ಶತಕ ಅಂದ್ರೆ ನೋಡಿ 100 ಅಂತ. ಸಂಸ್ಕೃತ ಸುಭಾಷಿತಗಳ ಛಾಯೆ ಈ ಶತಕಗಳಲ್ಲಿ ಕಂಡುಬರುವುದಾದರೂ ಸ್ವತಂತ್ರ ಲೋಕಾನುಭವ, ಸ್ವೋಪಜ್ಞ, ಕವಿತಾಶಕ್ತಿ, ಮಾರ್ಮಿಕತೆ ಮೊದಲಾದ ಉನ್ನತ ಗುಣಗಳು ಕಂಡುಬರುತ್ತವೆ. ಶತಕದ ಭಾಷೆ ಸರಳವಾಗಿದ್ದು ಎಲ್ಲರಿಗೂ ಏಟಕುವಂತಿದೆ. ಶತಕ ಸಾಹಿತ್ಯ ಅಂದ್ರೆ ಏನು ಅದು ನಮ್ಗೆ ಮೊದಲು ತಿಳ್ಕೋಬೇಕು ವೀಕ್ಷಕರೇ, ಅದು ವಿದ್ಯಾರ್ಥಿ ಬಂಧುಗಳೇ, ಸಹೃದಯ ಮಿತ್ರರೇ. ಶತಕ ಸಾಹಿತ್ಯ ಅಂದ್ರೆ 100 ಪದ್ಯಗಳಿಂದ ಕೂಡಿದ ಗ್ರಂಥವನ್ನು ಶತಕ ಎಂದು ಕರೆಯುತ್ತಾರೆ. ಕನ್ನಡದ ಚಂಪು, ಷಟ್ಪದಿ, ವಚನ, ತ್ರಿಪದಿ, ಸಾಂಗತ್ಯ ಮೊದಲಾದ ಸಾಹಿತ್ಯ ಪ್ರಕಾರಗಳಂತೆ ಶತಕ ಸಾಹಿತ್ಯ ಒಂದು ಪ್ರಕಾರ. ಇದು ಕಂದನೃತ್ಯ, ಷಟ್ಪದಿ, ಸಾಂಗತ್ಯ ಮುಂತಾದ ಛಂದಸ್ಸಿನಲ್ಲಿ ರಚಿತವಾಗಿರುತ್ತವೆ. ಇದೊಂದು ಆತ್ಮನಿಷ್ಠವಾದ, ಭಾವನಿಷ್ಠವಾದ ಒಂದು ಕಾವ್ಯ ಪ್ರಕಾರ. ಮಹಾಕಾವ್ಯ ಖಂಡ ಕಾವ್ಯಗಳಂತೆ ವಸ್ತುನಿಷ್ಠವಲ್ಲ, ಕಥಾವಸ್ತುಗಳನ್ನು ಒಳಗೊಂಡಿರುವುದಿಲ್ಲ. ಕವಿಯ ಮನೋಲಹರಿ ಅರಿದಂತೆ ಹಲವಾರು ಸಂದರ್ಭದಲ್ಲಿ ರಚಿತವಾದ ಪದ್ಯಗಳು ಒಂದು ವಿಷಯದ ಏಕಸ್ತೋತ್ರಕ್ಕೆ ಒಳಗಾಗಿರುತ್ತವೆ. ಈ ಕಾರಣಗಳಿಂದಲೇ ಶತಕಗಳನ್ನು ಪ್ರಾಚೀನ ಕಾಲದ ಭಾವಗೀತೆಗಳೆಂದು ವಿದ್ವಾಂಸರು ಗುರುತಿಸಿದ್ದಾರೆ. ಬನ್ನಿ, ಈ ಪಗೇಂ ಬಾಲಕನ್ ಎಂಬರೆ ಹೊಲಿಗೆರೆ ಸೋಮನಾಥ ಈ ಪದ್ಯವನ್ನು ವಾಚಿಸ್ತೀನಿ. ಸ್ವಲ್ಪ ಕ್ಲಿಷ್ಟವಾಗಿರುತ್ತೆ. ಪದಗಳನ್ನು ಬಿಡಿಬಿಡಿಯಾಗಿ ಹರಿಸ್ಕೊಂಡು ಓದ್ಕೋಬೇಕಾಗ್ತದೆ, ರೀಡ್ ಮಾಡಬೇಕಾಗ್ತದೆ. ವಾಚಿಸ್ತೀನಿ ನೋಡಿ. ಕೆಲವಂ ಬಲ್ಲವರಿಂದ ಕಲ್ತು, ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಮಾಳ್ಪರಿಂದ ಕಂಡು, ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಗದಿಂದರಿಯಲ್, ಸರ್ವಜ್ಞನಪ್ಪ ನರಂ ಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ, ಇದು ಎಷ್ಟು ಕ್ಲಿಷ್ಟವಾಗಿದೆ. ಕೆಲವಂ ಬಲ್ಲವರಿಂದ ಕಲ್ತು, ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂದ ನೋಡುತ್ತಂ, ಕೆಲವಂ ಸಜ್ಜನ ಸಂಗದಿಂದರಿಯಲ್, ಸರ್ವಜ್ಞನಪ್ಪ ನರಂ ಫಲವಂ ಪಳ್ಳಂ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ, ಅವನ ಪದ್ಯಗಳಲ್ಲಿ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಅಂಕಿತ ಇರ್ತದೆ. ಇದರ ಅರ್ಥವನ್ನ ತಿಳ್ಕೊಳ್ಳೋಣ. ಇದು ಅತ್ಯಂತ ಜನಪ್ರಿಯವಾದ ಪದ್ಯಗಳಲ್ಲಿ ಒಂದು
ಮನುಷ್ಯನ ತಿಳುವಳಿಕೆಯನ್ನು ಬಹುಮೂಲಗಳಿಂದ ಪಡೆದು ಸರ್ವಜ್ಞನಾಗುತ್ತಾನೆ ಅಂತ ಇಲ್ಲಿ ಸೋಮೇಶ್ವರ ಹೇಳ್ತಾನೆ. ಅನೇಕ ತೊರೆಗಳು ಬಂದು ಸೇರಿ ಒಂದು ದೊಡ್ಡ ಸಮುದ್ರವಾಗುವಂತೆ ಮನುಷ್ಯನು ಸಹ ಕೆಲವು ವಿಷಯಗಳನ್ನು ಅದನ್ನು ಚೆನ್ನಾಗಿ ಬಲ್ಲ ಪಂಡಿತರಿಂದಲೂ ಕೆಲವೊಮ್ಮೆ ಶಾಸ್ತ್ರ ಮೂಲಕವೂ ಇನ್ನು ಕೆಲವೊಮ್ಮೆ ಇತರರ ಆಚರಣೆ ಅನುಕರಣೆಯಿಂದಲೂ ಕೆಲವೊಮ್ಮೆ ಸ್ವಬುದ್ಧಿಯಿಂದಲೂ ಮತ್ತೆ ಕೆಲವೊಮ್ಮೆ ಸುಜ್ಞಾನರ ಸಹವಾಸದಿಂದಲೂ ತಿಳಿದುಕೊಳ್ಳುವುದರಿಂದ ಸರ್ವಜ್ಞತೆಯನ್ನು ಸಾಧಿಸಬಹುದೆಂದು ಸೋಮನಾಥನು ಹೇಳಿರುವನು. ನೋಡೋಣ, ಇದನ್ನು ತಿಳ್ಕೊಳ್ಳೋಣ. ಕೆಲವೊಮ್ಮೆ ಬಲ್ಲವರಿಂದ ಕಲ್ತು ನಾವು ಕೆಲವು ವಿಷಯಗಳನ್ನ ಚೆನ್ನಾಗಿ ಬಲ್ಲ ಪಂಡಿತರಿಂದ ಕಲಿತುಕೊಂಡು ಕೆಲವೊಮ್ಮೆ ಶಾಸ್ತ್ರಗಳನ್ನ ಕೇಳುತ್ತಂ, ಕೆಲವು ಶಾಸ್ತ್ರಗಳನ್ನ ನಾವು ಓದುವ ಮೂಲಕ ಇದನ್ನು ಕೆಲವರು ಹಾಗೂ ಆಚರಣೆಯ ಮೂಲಕ ಅನುಕರಣೆಯಿಂದಲೂ ಕಲಿಯಬಹುದು. ಕೆಲವು ಮಾಳ್ಪರಿಂದ ಕಂಡು ಕೆಲವೊಮ್ಮೆ ಸುಜ್ಞಾನಂ ನೋಡುತ್ತಮ್ ಅಂತ ಹೇಳ್ತಾ ನೋಡಿ, ಎಷ್ಟು ಚೆನ್ನಾಗಿ ಹೇಳಿದೆ. ಕೆಲವನ್ನು ಸುಜ್ಞಾನ ಅಂದ್ರೆ ಸುಬುದ್ಧಿ, ಒಳ್ಳೆಯ ಬುದ್ಧಿ ಅಂತ ಅರ್ಥ. ನೋಡ್ತಾ ಒಳ್ಳೆಯ ಬುದ್ಧಿಯಿಂದ ನಾವು ನೋಡ್ತಾ ಕೆಲವೊಮ್ಮೆ ಸಜ್ಜನ ಸಂಘದಿಂದ ಅರಿಯಲು, ಕೆಲವನ್ನು ಜನರ ಸಹವಾಸದಿಂದ ತಿಳಿದುಕೊಳ್ಳುವ ಮೂಲಕ ಸರ್ವಜ್ಞತೆಯನ್ನೊಂದು ಸರ್ವಜ್ಞ ಅಂದ್ರೆ ಎಲ್ಲವನು ಬಲ್ಲವನು ಅಂತ ಅದರ ಅರ್ಥ. ಸರ್ವಜ್ಞನೆಂಬ ನರಂ ಅಂದ್ರೆ ಮನುಷ್ಯ ಸಾಧಿಸಬಹುದೆಂದು ಫಲವು ಪಳ್ಳ ಸಮುದ್ರವೈ ಅರ್ಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ ಹೆಂಗಿರ್ತಾರೆ ಅಂದ, ಫಲವು ಮುಂದೆ ಹಲವು ಸಮುದ್ರದಂತೆ ಇರುವಂತಹ ಈ ಶಾಸ್ತ್ರವನ್ನ ನಾವು ಈ ರೀತಿ ಸಮಾಜದ ಮುಖಾಂತರ ಕಲಿಯಬೇಕಂತೇಳಿ ಹೊಲಿಗೆರೆ ಸೋಮನಾಥನು ಹೇಳ್ತಾ ಇದ್ದಾನೆ. ಇದರ ಶಬ್ದಾರ್ಥವನ್ನು ಸಹ ಹಾಕಿರ್ತೀನಿ. ಇಲ್ಲಿ ಪಳ್ಳ ಅಂದ್ರೆ ಹಳ್ಳ ಸಣ್ಣ ಜಲಪ್ರದೇಶ ಅಂತಲೂ ಆಗುತ್ತದೆ. ನೋಡಿ, ಫಲವೊಮ್ಮಂದ್ರೆ ಕೆಲವು ಹಳ್ಳಗಳು ಸಮುದ್ರವನ್ನು ಸೇರುವಂತೆ ನಾವು ಸಹ ಚಿಕ್ಕ ಜ್ಞಾನದಿಂದ ದೊಡ್ಡ ಜ್ಞಾನವನ್ನು ಪಡ್ಕೋಬೇಕು ಅಂತ ಹೇಳಿ ಹೊಲಿಗೆರೆಯ ಸೋಮೇಶ್ವರನು ನಮಗೆ ನೀತಿ ಬೋಧನೆಯನ್ನ ಮಾಡ್ತಾ ಇದ್ದಾನೆ. ಮುಂದಿನ ಪದ್ಯ ನೋಡೋಣ. ಉಣದಿರ್ಪ ದನ ಮಿರ್ದಡೇನು ಸುತ ನಿರ್ದೇಂ ಮುಪ್ಪಿನಲ್ಲಾಗದ ಆ ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಂ ಬಂದ್ ಏನ್ ಆಪತ್ತಿ ನೋಡು ಮಣಿದುಂ ನೋಡದ ಬಂದು ವೇತ ಕೆಣಿಸಲ್ ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ. ಹರಹರ ಶ್ರೀ ಚನ್ನ ಸೋಮೇಶ್ವರ. ಇಲ್ಲಿ ನೋಡೋಣ, ಉಣದೀರ್ಧ ಧನ ನಿರ್ದಡೇನು ಸುತ ನಿರ್ದೆ ಮುಪ್ಪಿನಲ್ಲಾಗದ ಹಾ ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾನ್ ಬಂದೇನ್ ಆಪತ್ತಿ ನೋಡು ಮಣಿದಂ ನೋಡದ ಬಂದು ವೇತ ಕೆಣಿಸಲ್ ಕಾಲೋಚಿತ ಕೈದಿದ ಆ ತೃಣವೇ ಪರ್ವತವಲ್ಲವೇ. ಹರಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದೀನಿ, ಇದರ ಅರ್ಥ ತಿಳ್ಕೊಳ್ಳೋಣ. ನೋಡಿ, ಅಗತ್ಯ ಬಿದ್ದಾಗ ಸಕಾಲದಲ್ಲಿ ಪ್ರಯೋಜನಕ್ಕೆ ಬಾರದ ವಸ್ತು ಸಂಗತಿ ವ್ಯಕ್ತಿಗಳಿಂದ ಯಾವ ಉಪಯೋಗವೂ ಇಲ್ಲವೆಂಬುದನ್ನು ಸೋಮೇಶ್ವರ ಹಲವು ಉದಾಹರಣೆಗಳ ಮೂಲಕ ಇಲ್ಲಿ ವಿವರಿಸ್ತಾ ಇದ್ದಾರೆ ಅಲ್ವಾ. ಈಗ ಅದೇ ಹೇಳ್ತಾರೆ, ಉಣದಿರ್ಪ ದನ ಮಿರ್ದಡೇನು ಅಂದ್ರೆ ಇದ್ರ ಅರ್ಥ ಹಣವಿರುವುದು ಉಪಯೋಗಿಸೋದಕ್ಕೆ ಮಾತ್ರ. ದನ ಅಂದ್ರೆ ಹಣ, ಉಪಯೋಗಕ್ಕೆ ಬಾರದ ಹಣ ಅಂದ್ರೆ ದನದಿಂದ ಲಾಭವಿಲ್ಲ, ಪ್ರಯೋಜನವಿಲ್ಲ. ಅದ್ರಿಂದಲೇ ಉಣದಿರ್ಪ ದನ ಮಿರ್ದಡೇನು ಅಂತ ಹೇಳ್ತಾ ಇದ್ದಾನೆ. ಇದು ಅರ್ಥ ಇದೆ. ಹಾಗೆಯೇ ಸುತ ನಿರ್ದೆ ಮುಪ್ಪಿನಲ್ಲಾಗದ, ಅಂತೆಯೇ ಸುತ ಅಂದ್ರೆ ಮಗನು ಮುಪ್ಪಿನಲ್ಲಿ ಅಂದ್ರೆ ವಯಸ್ಸಾದಾಗ ತಂದೆ ತಾಯಿಯರನ್ನು ಸಲಹಬೇಕು. ಸಲಹದಿರುವ ಮಗನಿದ್ದು ಉಪಯೋಗವಿಲ್ಲ. ಅದೇ ನೋಡಿ, ಸುತ ನಿರ್ದೆ ಮುಪ್ಪಿನಲ್ಲಾಗದ. ನೋಡಿ, ಮಗನಿದ್ದು ಏನ್ ಪ್ರಯೋಜನ? ಮುಪ್ಪು ವಯಸ್ಸಿನಲ್ಲಿ ಆದಾಗ ತಂದೆ ತಾಯಿಗಳು ನೋಡದೇ ಇದ್ರೆ ಏನ್ ಪ್ರಯೋಜನ ಅಂತ ಮಗನಿಂದ ಅಂತೇಳಿ ಸೋಮೇಶ್ವರ ನಮಗೆ ಸಮಾಜಕ್ಕೆ ಮೆಸೇಜ್ ಸಂದೇಶ ಕೊಡ್ತಾ ಇದ್ದಾರೆ. ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಂ ಬಂದೇನ್ ಆಪತ್ತಿ ನೋಡ್ಲು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಂತೆಯೇ ಹೇಳ್ತಾ ಇದ್ದಾರೆ, ಮಳೆ ಸಕಾಲದಲ್ಲಿ ಬಂದ್ರೆ ಪ್ರಯೋಜನವಿದೆ ಹೊರತ ಅಲ್ವಾ. ನಾವು ರೈತರು ಬೆಳೆಯನ್ನು ಹೊಲಕ್ಕೆ ಹಾಕಿರ್ತೀವಿ, ಆ ಹೊಲಕ್ಕೆ ಹಾಕ್ತಿಗೆ ಕಾಲಕ್ಕೆ ಸಕಾಲಕ್ಕೆ ಮಳೆ ಬಂದ್ರೆ ಆ ಪೈರು ಚೆನ್ನಾಗಿ ಬರುತ್ತೆ, ಉಲ್ಸಾಗಿ ಬಂದು ನಮಗೆ ಬೆಳೆ ಬಂದು ಸಮೃದ್ಧಿ ಆಗುತ್ತೆ. ಅದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ.
ಇಲ್ಲಿ ಸೋಮೇಶ್ವರರು ಒಣಗಲ್ ಪೈರಿಗೆ, ಒಣಗ್ತಾ ಇರುವಂತಹ ಪೈರಿಗೆ, ಬೆಳೆಗೆ ಮಳೆ ಬರದೇ ಇದ್ರೆ ಏನು ಪ್ರಯೋಜನವಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಬೇರೆ ಸಮಯದಲ್ಲಿ ಆ ಪೈರೆಲ್ಲ ಒಣಗೋಗಿರುತ್ತೆ, ಬೇರೆ ಸಮಯದಲ್ಲಿ ಮಳೆ ಸುರಿದೇನು ಅದು ವ್ಯರ್ಥ, ಪ್ರಯೋಜನವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಮಣಿದು ನೋಡದ ಬಂದು ವೇದ ಎಣಿಸಲ್ ಕಾಲೋಚಿತ ಕೈದಿದ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇದ್ರ ಅರ್ಥ ಬೇರೆ ಅರ್ಥ ಅಂತ ತಿಳ್ಕೊಂಡಾಗ ಒಂದು ನೋಡಿ, ಅದರಂತೆ ಕಷ್ಟ ಕಾಲದಲ್ಲಿ ನೋಡಿ ಮಣಿದು ನೋಡ ಬಂದು ವೇದ ಕೆಣಿಸಲ್ ಕಾಲೋಚಿತ ಕೈದಿದ, ಕಷ್ಟ ಕಾಲದಲ್ಲಿ ಬಂದು ವಿಚಾರಿಸಿಕೊಳ್ಳುವವನೇ ನಿಜವಾದ ನಂಟ ಅಥವಾ ಬಂಧು. ಕಷ್ಟ ಕೊದಗಿ ಬಾರದ ನೆಂಟ ನಿಷ್ಪ್ರಯೋಜಕ, ಏನು ಪ್ರಯೋಜನ ಇಲ್ಲ. ನಮಗೆ ಕಷ್ಟ ಬಂದಾಗ ನೋಡದೇ ಇರುವಂತ ಬಾಂಧವರು ನೆಂಟಿದ್ರೆ ಏನು ಪ್ರಯೋಜನ, ನಮ್ಗೆ ಕಷ್ಟಕ್ಕಾದವರೇ ನೆಂಟ, ಆಪತ್ತಿಗಾದವನೇ ನೆಂಟ ಅಂತ ಇದ್ರ ಅರ್ಥ. ನೋಡಿ ಹಾಗೆಯೇ ಎಷ್ಟು ಚೆನ್ನಾಗಿ ಹೇಳ್ತಿದ್ರೆ, ಹಾಗೆಯೇ ತೃಣವೇ ಪರ್ವತವಲ್ಲವೇ ಆಹಾರ. ಶ್ರೀ ಚನ್ನಸೋಮೇಶ್ವರ. ತೃಣ ಅಂದ್ರೆ ಹುಲ್ಲು, ಸಮಯಕ್ಕೆ ದೊರೆತ ಹುಲ್ಲು ಕಡ್ಡಿಯಷ್ಟು ಸಹಾಯವೂ ಕೂಡ ಅಲ್ಪವೆನಿಸದು. ದೊಡ್ಡದು ಇದು, ಅಲ್ಪ ಅಂದ್ರೆ ಚಿಕ್ಕದು, ದೊಡ್ಡದು ಅಲ್ಪವೆನಿಸೋದು ದೊಡ್ಡದು ಅಂತ, ಮಹತ್ತರವೆನಿಸೋದು ಅಂತ ಕವಿ ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ತೃಣವೇ ಹುಲ್ಲು ಕಡ್ಡಿಯು ಸ್ವಲ್ಪ ಹುಲ್ಲು ಕಡ್ಡಿ ಇಷ್ಟಿರುತ್ತೆ, ಅಗತ್ಯ ಇದ್ದಾಗ ಪರ್ವತದಂತೆ ಸಹ ನೋಡಿ ಪರ್ವತವಲ್ಲವೇ ಹುಲ್ಲು ಕಡ್ಡಿಯು ಸಹ ಒಂದು ಸಮಯದಲ್ಲಿ ಪರ್ವತದಂತೆ ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಹಾಯವು ಅದು ದೊಡ್ಡದು ಅಲ್ಪ ಅಲ್ಲ ಅಂತ ಹೇಳಿ ಇಲ್ಲಿ ಪುಲಿಗೆರೆ ಸೋಮನಾಥರು ನಮಗೆ ಹೇಳ್ತಾ ಇದ್ದಾರೆ ನೀತಿ ಬೋಧನೆಯನ್ನ. ಇದರ ಶಬ್ದಾರ್ಥವು ಸೇರ್ತದೆ. ವಿಡಿಯೋದಾಗ ಕೆಳಗೆ ನೋಡ್ಕೊಳ್ಳಿ. ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್. ಮುಂದಿನ ಪದ್ಯ, ಈ ಪದ್ಯದ ಶೀರ್ಷಿಕೆಯು ಸಹ ಆಗಿದೆ, ಟೈಟಲ್ಲು. ಚಿಗುರೆಂದು ಮೇಲೆ ಬೇವು ಸ್ವಾದಬಹುದೇ, ಚೇಳ್ ಚಿಕ್ಕದೆಂದಳ್ ಕರಿಂ ತೆಗೆಯಲ್ ಕಚ್ಚದೆ, ಪಾಲ ನೋಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ, ಕಗಮಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿ ಎಂದು ಹೋವರೆ, ಪಗೆಯಂ ಬಾಲಕರ್ ನಿಂಬರೆ. ಹರಹರ ಶ್ರೀ ಚನ್ನಸೋಮೇಶ್ವರ. ಇಲ್ಲಿ ಈ ಪದ್ಯದಲ್ಲಿ ನೋಡಿ ಹಿಂಗೆ ಹೇಳ್ತಿದಾರೆ ಅಂದ ಸೋಮನಾಥ್ರವರು. ಸಣ್ಣ ಹುಡುಗ ನಮಗೇನು ಮಾಡಬಲ್ಲನೆಂದು ಶತ್ರುವಾದವನು ಎಂದಿಗೂ ಅಲಕ್ಷ್ಯ ಮಾಡಬಾರದು. ದುಷ್ಟರನ್ನು ಅವರ ದುಷ್ಟ ಗುಣದ ಕಾರಣದಿಂದ ದೂರವಿಡಬೇಕು. ದುಷ್ಟರನ್ನು ಅವರ ಕೆಟ್ಟ ಗುಣಗಳಿಂದ ನಾವು ದೂರ ಇರಬೇಕು. ದುಷ್ಟನ್ ಕಂಡ್ರೆ ದೂರ ಇರಬೇಕು ಅಂತ ಕವಿ ಸೋಮನಾಥ ಇಲ್ಲಿ ವಿವರಿಸ್ತಾ ಇದ್ದಾರೆ. ಅದನ್ನ ನೋಡಿ ಹೆಂಗ್ ಹೇಳ್ತಾರೆ. ಚಿಗುರೆಂದು ಮೇಲೆ ಬೇವು ಸ್ವಾದಬಹುದೇ, ಬೇವಿನ ಎಲೆಯನ್ನು ಚಿಗುರೆಂದು ತಿಂದ್ರೆ ಸಿಹಿ ಆಗುತ್ತಾ? ಇಲ್ಲ. ಹಾಗೆಯೇ ಚೇಳು ಚಿಕ್ಕದೆಂದಳ್ ಕರೀಂ, ಹಾಗೆ ಚೇಳು ಅಂತೀವಲ್ಲ, ಕೊಂಡಿ ಚೇಳು, ಚಿಕ್ಕದಿಂದ ಪ್ರೀತಿಯಿಂದ ಹಿಡ್ಕೊಂಡದು ಕುಟುಕದಿರ್ತದೆಯಾ, ಕಚ್ಚದಿರ್ತದೆಯಾ? ಕಚ್ಚುತ್ತೆ. ಹಾಗೆಯೇ ತೆಗೆಯಲ್ ಕಚ್ಚಿರುತ್ತೆ. ಪಾಲ ನೋಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ. ಹಾಗೆಯೇ ಹಾವಿಗೆ ಪಾಲು ಅಂದ್ರೆ ಹಾಲು, ಪಣಿ ಅಂದ್ರೆ ಇಲ್ಲ ಹಾವು. ಹಾವಿಗೆ ಹಾಲನ್ನು ಕುಡಿಸಿ ಪೋಷಿಸಿದರೆ ಅದು ನಮಗೆ ವಿಶ್ವಾಸವನ್ನು ತೋರುತ್ತದೆ. ಫ್ರೆಂಡ್ಶಿಪ್ ಆಗುತ್ತಾ ಹಾವು? ಹಾವಿನಲ್ಲಿ ಅಲ್ಲೆಲ್ಲ ವಿಷಯ ಇರ್ತದೆ. ಅದನ್ನ ನೋಡಿ ಸೋಮೇಶ್ವರ ಹೆಂಗ್ ಹೇಳ್ತಿದ್ರೆ, ಪಾಲ ನೋಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ. ಹಾಲನ್ನು ಹೇಳಿದ್ರೆ ಅದು ವಿಶ್ವಾಸತನದಿಂದ ನಮ್ಮನ್ನ ಕಾಪಾಡುತ್ತದೆ, ವಿಶ್ವಾಸವನ್ನು ತೋರುತ್ತದೆ. ಇಲ್ಲ. ಹಾಗೆ ಕಗಮಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿ ಎಂದು ಹೋವರೆ. ಹಾಗೆಯೇ ನೋಡಿ ಅಕ್ಕಿಯ ಸಾಕು ಅಪೇಕ್ಷೆಯಿಂದ, ನೋಡಿ ಕಗ ಅಂದ್ರೆ ಅಕ್ಕಿ ಪಕ್ಷಿ, ಸಾಕು ಅಪೇಕ್ಷೆಯಿಂದ ಯಾರಾದ್ರೂ ಗೂಗೆ ಮರಿ ಅಂದ್ರೆ ಗೂಬೆ ಮರಿ ಹೌಲ್ ಅಂತಿರಲ್ಲ ಅದು ಅಕ್ಕರೆಯಿಂದ ಅಂದ್ರೆ ಪ್ರೀತಿಯಿಂದ ಸಾಕುವರೆ ಸಾಕ್ತಾರ, ಗೂಬೆಯನ್ನ ಸಾಕ್ತಾರ, ಗೂಬೆ ಮರಿಯನ್ನ. ಹಾಗೆ ಪಗೆಯಂ ಬಾಲಕನೆಂಬರೆ. ಹರಹರ ಶ್ರೀ ಚನ್ನಸೋಮೇಶ್ವರ. ಅದೇ ರೀತಿ ಶತ್ರುವನ್ನು ಕೂಡ ಬಾಲಕನೆಂದು ನಿರ್ಲಕ್ಷ್ಯ ಮಾಡುತ್ತಾರೆ. ನಮಗೆ ನಿರ್ಲಕ್ಷ್ಯ ಮಾಡ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಸೋಮೇಶ್ವರ ಅವರು ಹೇಳ್ತಾ ಇದ್ದಾರೆ ಎಂದು ಪ್ರಶ್ನಿಸುವ ಮೂಲಕ ಶತ್ರುಗಳ ವಿಚಾರದಲ್ಲಿ ಎಚ್ಚರದಿಂದಿರಬೇಕೆಂದು ಕವಿ ಸೋಮನಾಥ
ಹೇಳ್ತಾ ಇದ್ದಾರೆ ನಮಗೆ. ಇಲ್ಲಿ ಇದರ ಶಬ್ದಾರ್ಥವು ಸಹ ಇದೆ, ನೀವು ನೋಡ್ಕೊಳ್ಳಿ. ಮುಂದಿನ ಪದ್ಯ, ಅರೆಯಂ ಸೀಳುವಡಾನೆ ಮೆಟ್ಟಲವುದೇ ಚಾಣಗಳಿಂದಲ್ಲದೆ ಕಿರುದಾಗಿರ್ದೊಡೆ ಏನು ಉಪಾಯಂ ಪರನೋರ್ವಂ ಕೋಟಿ ಗಿಡಕ್ಕೂ ಎಮ್ಮರ ನಿರ್ಧನೇನ್ ಅದರಿಂದಲ್ ಎತ್ತಬಹುದೇ ಬಲ್ಬಾರಮಂ ಸನ್ನೆ ಸಾವಿರ ಕಾಲಾಳಿನ ಸತ್ಯವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. ಹರೆಯಂ ಸೀಳುಡಾನೆ ಮೆಟ್ಟಲವುದೇ ಚಾಣಂಗಳಿಂದಲ್ಲದೆ ಕಿರಿದಾಗಿರ್ದೊಡೇನ್ ಉಪಾಯಂ ಪರನೋರ್ವಂ ಕೋಟಿ ಗಿಡಕ್ಕೂ ಎಮ್ಮರನ್ ಇರ್ದ್ ಏನ್ ಅದರಿಂದಲ್ ಎತ್ತಬಹುದೇ ಬಲ್ಬಾರಮಂ ಸನ್ನೆ ಸಾವಿರ ಕಾಲಾಳಿನ ಸತ್ವವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಇಲ್ಲಿ ದೇಹ ಬಲಕ್ಕಿಂತ ಸೂಕ್ಷ್ಮ ಮತಿಗಳ ಬುದ್ಧಿ ಬಲವು ಮುಖ್ಯವೆಂದು ಕವಿ ಇಲ್ಲಿ ನಿರೂಪಿಸ್ತಾ ಇದ್ದಾರೆ ಈ ಪದ್ಯದಲ್ಲಿ. ಹರೆಯಂ ಸೀಳುವಡಾಣೆ ಮೆಟ್ಟಲವುದೇ ಚಾಣಗಳಿಂದಲ್ಲದೆನ್ನದ್ನ. ಹಾಗೆ ನೋಡೋಣ, ಬಂಡೆಯನ್ನು ಸೀಳಬೇಕಾದರೆ ಸಣ್ಣದಾದ ಉಕ್ಕಿನ ಉಳಿಯಿಂದ ಚಾಣದಿಂದ ಸಾಧ್ಯ ಹೊರತು ದೊಡ್ಡ ಶರೀರವುಳ್ಳ ಆನೆಯ ತುಳಿತದಿಂದ ಅಸಾಧ್ಯ. ನೋಡಿ, ಹರೆಯಂ ಸೀಳುವಡಾನೆ ಮೆಟ್ಟಲವುದೇ ಚಾಣಗಳಿಂದಲ್ಲದೆ. ನೋಡಿ, ಒಂದು ಬಂಡೆಯನ್ನ ಅರೆಯಂ ಅಂದ್ರೆ ಬಂಡೆಯನ್ನ ಸೀಳಬೇಕಾದ್ರೆ ಆನೆಯಿಂದ ಸಾಧ್ಯವೇ? ಆನೆಯಿಂದ ತೊಳಸಿದ್ರೆ ಸಾಧ್ಯವೇ? ಅಸಾಧ್ಯ. ಹಾಗೆಯೇ ಸಣ್ಣದಾಗಿರುವಂತ ಉಕ್ಕಿನ ಉಳಿ ಒಂದು ಚಾಣದಿಂದ ಸಾಧ್ಯವೇ ಹೊರತು ದೊಡ್ಡ ಶರೀರವುಳ್ಳ ಆನೆಯ ತುಳಿತದಿಂದ ಅಸಾಧ್ಯ. ಆದ್ರಿಂದ ಉಪಾಯ ಬಲ್ಲವನು ಒಬ್ಬನೇ, ಆದರೂ ಆತ ಸಾಮಾನ್ಯರಾದ ಕೋಟಿ ಜನರಿಗೆ ಸಮಾನವಿದ್ದಂತೆ ಅಂತ ಹೇಳ್ತಾರೆ. ನೋಡಿ, ಇದು ಮೇನು ಬುದ್ಧಿ ಮಾತು. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತ. ಅದೇ ನೋಡಿ, ಹರೆಯಂ ಸೀಳುವಡಾನೆ ಮೆಟ್ಟಲಹುದೇ ಚಾಣಗಳಿಂದಲ್ಲದೆ ಕಿರಿದಾಗಿರ್ದೊಡೇನ್ ಉಪಾಯಮ ಪರನೋರ್ವಂ ಕೋಟಿ ಗಿಡಕ್ಕೂ ಅಂತ ಹೇಳ್ತಿದ್ದಾರೆ. ನೋಡಿ, ಹಾಗೆಯೇ ಉಪಾಯ ಬಲ್ಲವನು ಒಬ್ಬನೇ, ಆದರೂ ಆತ ಸಾಮಾನ್ಯರಾದ ಕೋಟಿ ಜನರಿಗೆ ಸರಿ ಸಮಾನವಿದ್ದಂತೆ ಅಂತ ಹೇಳ್ತಾರೆ. ಅತಿ ಭಾರದ ವಸ್ತುವನ್ನು ನೋಡಿ, ಇಲ್ಲಿ ಎಮ್ಮರ ನಿರ್ಧಾರ ಏನ್ ಅದರಿಂದಲೆತ್ತಬಹುದೇ? ಅತಿ ಭಾರವಾದ ವಸ್ತುವನ್ನು ಮೇಲೆತ್ತಬೇಕಾದರೆ ದೊಡ್ಡ ಮರದಿಂದ ಸಾಧ್ಯವಿಲ್ಲ. ಎಮ್ಮರ ಅಂದ್ರೆ ದೊಡ್ಡ ಮರದಿಂದ ಸಾಧ್ಯವಿಲ್ಲ. ಭಾರವನ್ನು ಎತ್ತುವುದಕ್ಕಾಗಿ ಉಪಯೋಗಿಸುವ ಸನ್ನೆ ನೋಡ್ತಿರಲ್ಲ, ಮೀಟುಗೋಲು ಅಂತಿರಲ್ಲ, ಅದು ನೋಡಿ. ಬಲ್ಬಾರಮಂ ಸನ್ನೆ ಸಾವಿರ ಕಾಲಾಳಿನ ಸತ್ವ ವೈಹರ ಶ್ರೀ ಚನ್ನ ಸೋಮೇಶ್ವರ. ಸನ್ನೆಗೆ ಅಂದ್ರೆ ಮೀಟುಗೋಲು ಅಂತ ಕರಿತೀವಿ. 1000 ಮಂದಿ ಅಂದ್ರೆ ಜನರಷ್ಟು ಮಂದಿ ಅಂದ್ರೆ ಜನರಷ್ಟು ಬಲವಿರುತ್ತದೆ. ಆದ್ದರಿಂದ ದೇಹದ ಗಾತ್ರಕ್ಕಿಂತ ಯುಕ್ತಿ ಮತ್ತು ಶಕ್ತಿಗೆ ಪ್ರಾಮುಖ್ಯತೆ ಕೊಡಬೇಕೆಂದು ಕವಿಯ ಇಲ್ಲಿ ಈ ಪದ್ಯದಲ್ಲಿ ಆಶಯವನ್ನು ಹೇಳ್ತಾ ಇದ್ದಾರೆ ಸೋಮನಾಥ್ರವರು. ನೋಡಿ, ಮುಂದಿನ ಪದ್ಯ ಶಬ್ದಾರ್ಥವನ್ನು ಸಹ ಈ ಪದ್ಯದ ಶಬ್ದಾರ್ಥವನ್ನು ಸಹ ಕೊಟ್ಟಿದ್ದೀವಿ. ಮುಂದಿನ ಪದ್ಯಕ್ಕೆ ಹೋಗೋಣ. ಹಿರಿಯಲ್ ಬಲ್ಲೊಡೆ ವೀರನಾಗು ಧರೆಯೊಳ್ ನಾನಾ ಚಮತ್ಕಾರಂ ಅರಿಯಬಲ್ಲೊಡೆ ಮಂತ್ರಿಯಾಗು ವಿಭುವಾಗರ್ ಎಂದೊಡಂ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿ ಅಪ್ಪುದರಿಂ ಷಡ್ವರ್ಗಂಗಳಂ ಗೆಲ್ವೊಡೆ ತೆರೆ ಬಲ್ಲರ್ಪಣೆ ಅಪ್ಪುದೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಇನ್ನೊಂದ್ಸಲ ಹೇಳ್ತೀನಿ ಪದ್ಯನ. ಹಿರಿಯಲ್ ಬಲ್ಲೊಡೆ ವೀರನಾಗು ಧರೆಯೊಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗಾರ್ ಎಂದೊಡಂ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿ ಅಪ್ಪದರಿಂ ಷಡ್ವರ್ಗಂಗಳಂ ಗೆಲ್ಲೊಡೆ ತೆರ ಬಲ್ಲ ಅರ್ಪಣೆ ಅಪ್ಪುದೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಈ ಪದ್ಯದ ಅರ್ಥನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುನ್ನ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕೆಲಸಕ್ಕೂ ಅದನ್ನು ನಿರ್ವಹಿಸುವ ಸಾಮರ್ಥ್ಯವಿರುವುದು ಮುಖ್ಯವೆಂಬುದನ್ನು ಕವಿ ಸೋಮನಾಥ ಈ ಪದ್ಯದಲ್ಲಿ ತಿಳಿಸಿದ್ದಾನೆ. ಅವನ ಅಭಿಪ್ರಾಯದಂತೆ ಯುದ್ಧ ಮಾಡುವುದಕ್ಕೆ ತಿಳಿದಿರುವನೇ ಸೈನಿಕ ಅಥವಾ ಭಟನಾಗಿರಬೇಕು. ಹಿರಿಯಲ್ ಬಲ್ಲೊಡೆ ವೀರನಾಗು. ಯುದ್ಧದಲ್ಲಿ ಹಿರಿಯಲ್ ಕತ್ತಿಯಿಂದ ಹೋರಾಟವನ್ನು ಮಾಡೋದಾದ್ರೆ, ಯುದ್ಧದಲ್ಲಿ ಹೋರಾಟವನ್ನು ಮಾಡೋದಾದ್ರೆ ನೀನು ವೀರನಾಗು. ಧರೆಯೊಳು ಅಂದ್ರೆ ಭೂಮಿ, ಧರೆಯಲ್ಲಿ
ಧರೆಯಲ್ಲಿ ನಾನಾ ಚಮತ್ಕಾರಂ, ಧರೆಯೋಳ್ ನಾನಾ ಚಮತ್ಕಾರಂ ಅಂದ್ರೆ ಭೂಮಿಯಲ್ಲಿ ನಾನಾ ಒಂದು ಚಮತ್ಕಾರ, ಬುದ್ಧಿವಂತಿಕೆ ಚಮತ್ಕಾರವನ್ನು, ನಾನಾ ವಿಧವಾದ ಬುದ್ಧಿವಂತಿಕೆ ಚಮತ್ಕಾರಗಳನ್ನು ತಿಳಿದಿರುವನು ಮಂತ್ರಿ ಆಗಬೇಕು, ಮಿನಿಸ್ಟರ್ ಆಗ್ಬೇಕು ಅಂತ ಹೇಳ್ತಿದ್ದಾನೆ. ಇವತ್ತವ್ರು ಏನ್ ಚಮತ್ಕಾರ ಇದೆ ಮಂತ್ರಿಗಳು ನೋಡಿದ್ರು, ಯಾವ ರೀತಿ ಮಿನಿಸ್ಟರ್ಗಳು ಏನ್ ಮಾಡ್ತಿದಾರೆ, ಮುಖ್ಯಮಂತ್ರಿಗಳು ಏನ್ ಮಾಡ್ತಿದಾರೆ ಅಂತ. ಅದ್ ಕೈ ನೋಡಿ, ಆಗಿನ ಕಾಲದಲ್ಲೇ ಈ ಕವಿಗಳು ಹೆಂಗ್ ಹೇಳಿದಾರೆ, ಪಲ್ಗಿರಿ ಸೋಮನಾಥ್ ಏನ್ ಹೇಳಿದಾರೆ ನೋಡಿ. ನಾನಾ ಚಮತ್ಕಾರ, ಅನೇಕ ಬುದ್ಧಿವಂತಿಕೆ ಚಮತ್ಕಾರಗಳಂದ್ರೆ ತಿಳಿದಿರುವಂತನಾದ್ರೆ, ಚಮತ್ಕಾರ ಅರಿಯಲ್ ಬಲ್ಲೊಡೆ ತಿಳಿದಿರುವನಂತಾಗಿದ್ದರೆ ನೀನು ಮಂತ್ರಿ ಆಗ್ಬೇಕು. ಹಾಗೆಯೇ ಮುಂದೆ ಹೇಳ್ತಾರೆ, ತೊರೆಯಲ್ ಬಲ್ಲೊಡೆ ಯೋಗಿ ಅಪ್ಪದರೆಂ ಷಡ್ವರ್ಗಗಳಂ ಗೆಲ್ಲೊಡೆ ಅಂತ ಒಂದು ಮಾತನ್ನ ಹೇಳ್ತಾರೆ ನೋಡಿ. ಹಾಗೆಯೇ ಯಾರು ಏನೆಂದ್ರೂ ಸಹ ಕೋಪಿಸಿಕೊಳ್ಳದೆ ತೊರಿಬೇಕು, ಯೋಗಿ ಆಗ್ಬೇಕಂದ್ರೆ, ಮುನಿ ಆಗ್ಬೇಕಂದ್ರೆ, ಸನ್ಯಾಸಿ ಆಗಬೇಕಂದ್ರೆ, ಹಾಗೆ ತಾಳ್ಮೆಯಿಂದ ದೊರೆಯಾಗಬೇಕು. ಅದು ನೋಡಿ, ತೊರೆಯಲ್ ಬಲ್ಲೊಡೆ ಯೋಗಿ ಅಪ್ಪುದರೆಂ ಅಂತ ಹೇಳ್ತಾರೆ. ವಿಭುವಾಗಾರೆಂದೊಡಂ ಅಂದ್ರೆ ವಿಭು ಅಂದ್ರೆ ಇಲ್ಲಿ ದೊರೆ, ರಾಜ ಅಂತ ಕರಿತೀವಿ, ಪ್ರಭು ಅಂತ ಕರಿತೀವಿ. ಈ ಪ್ರಭು ಆಗ್ಬೇಕಾದ್ರೆ ಏನಪ್ಪಾ ಅಂದ್ರೆ, ಇನ್ನು ಕೋಪಿಸಿಕೊಳ್ಳದೆ ತಾಳ್ಮೆಯಿಂದ ಇರಬೇಕು, ಪೇಶನ್ಸ್ ಇಂದ ಇರಬೇಕು, ದೊರೆ ಆಗ್ಬೇಕು. ಹಾಗೆಯೇ ತೊರೆಯಲ್ ಬಲ್ಲಡೆ ಯೋಗಿ ಅಪ್ಪದರೆಂ ಷಡ್ವರ್ಗಗಳಂ ಗೆಲ್ಲದೆ. ನೀನು ಯೋಗಿ ಆಗ್ಬೇಕು ಅಂದ್ರೆ ಹರಿಷಡ್ವರ್ಗಗಳಿದಾವೆ, ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ, ಲೋಭ ಅಂತ. ಕಾಮ, ಕ್ರೋಧ ಮೊದಲಾದ ಹರಿಷಡ್ವರ್ಗಗಳನ್ನು ಗೆಲ್ಲುವ ಸಾಮರ್ಥ್ಯವುಳ್ಳವನೇ ಯೋಗಿ ಆಗಬೇಕು, ಮುನಿ ಆಗಬೇಕು, ಋಷಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದೆ ತೆರ ಬಲ್ಲ ಅರ್ಪಣೆಯಪ್ಪುದೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಹಾಗೇತ ತನ್ನ ಕೈಯಿಂದ ದಂಡ ತೆರುವ ಯೋಗ್ಯತೆ ಉಳ್ಳವನೇ ಮತ್ತೊಬ್ಬರು ಮಾಡುವ ಸಾಲಕ್ಕೆ ಹೊಣೆಯಾಗಬೇಕು ನೋಡಿ. ತೇರ ಅಂದ್ರೆ ಇಲ್ಲಿ ಸಾಲ ಅಂತ ಉಪಯೋಗಿಸಿದರೆ ನೋಡಿ. ಇಲ್ಲಿ ನಾವು ತನ್ನ ಕೈಯಿಂದ ದಂಡ ತೆರುವ ಯೋಗ್ಯತೆ ನಮಗೆ ಕೆಪಾಸಿಟಿ ಇದ್ರೆ ಇನ್ನೊಬ್ರು ಸಾಲಕ್ಕೆ ನಾವು ಜಾಮೀನನ್ನು ಹಾಕ್ಬೇಕಾದ್ರೆ ಆಗ್ಬಾರ್ದು ನೋಡಿ. ಅದನ್ನ ಹೇಳ್ತಾರೆ, ತೇರ ಬಲ್ಲರ್ಪಣೆಯಪ್ಪುದೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ. ತನ್ನ ಕೈಯಿಂದ ದಂಡ ತೆರುವ ಯೋಗ್ಯತೆ ಉಳ್ಳವನ್ನು ಮತ್ತೊಬ್ರು ಮಾಡುವ ಸಾಲಕ್ಕೆ ಹೊಣೆಯಾಗಿರ್ಬೇಕು, ಜವಾಬ್ದಾರಿ ಆಗಿರ್ಬೇಕು, ಜಾಮೀನು ಅಂತಾರಲ್ಲ ಅದು ಎಂಬುದಾಗಿ ಕವಿ ಈ ಪದ್ಯದಲ್ಲಿ ಹೇಳಿದ್ದಾನೆ. ಈ ಪದ್ಯದ ಅರ್ಥಗಳನ್ನು ಪದಗಳ ಅರ್ಥ ಸಹ ಕೆಳಗಿದೆ ನೋಡ್ಕೊಳ್ಳಿ. ಕೊನೆಯ ಪದ್ಯ, ಪಡೆಯಳ್ ತುಂಬಿರೆ ಪಂಕ ಮೇಲ್ ತೊಳೆಯಲ್ ತಾಮ್ ಶುದ್ಧ ನೀನಪ್ಪನೆ ಕಡು ಪಾಪಂ ಬಲು ಮೀಯಲ್ಲಾತ ಶುಚಿಯೇ ಕಾಕಾಳಿತಾ ಮೀಯದೆ ಗುಡಪಾನಗಳನ್ನು ಓಳ ಹದ್ದೆ ಬೇವಿನ ಫಲಂ ಸ್ವಾದಪ್ಪುದೇ ಲೋಕದೋಳು ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಇನ್ನೊಂದ್ಸಲ ಈ ಪದ್ಯನ ವಾಚಿಸ್ತೀನಿ ನೋಡಿ. ಪಡೆಯಳ್ ತುಂಬಿರೆ ಪಂಕ ಮೇಲ್ ತೊಳೆಯಲ್ ತಾಮ್ ಶುದ್ಧ ನೇನಪ್ಪನೆ ಕಡು ಪಾಪಂ ಬಲು ಮೀಯಲ್ಲಾತ ಶುಚಿಯೇ ಕಾಕಾಳಿತಾ ಮೀಯದೆ ಗುಡಪಾನಗಳನ್ನು ಹದ್ದೆ ಬೇವಿನ ಫಲಂ ಸ್ವಾದಪ್ಪುದೇ ಲೋಕದೋಳು ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಇಲ್ಲಿ ಈ ಪದ್ಯದ ಅರ್ಥ ಅಂತ ತಿಳ್ಕೊಳ್ಳೋಣ. ಮೇಲೆ ಕಾಣುವ ತಳುಕು ಬಳಕಿನ ಒಳಗಿನ ಅಂತಸತ್ವ ಗುಣ ಮುಖ್ಯವೆಂಬುದನ್ನು ಕವಿ ಇಲ್ಲಿ ವಿವರಿಸಿದ್ದಾನೆ. ಮೇಲೆ ಕಾಣುವ ತಳುಕು ಬೆಳಕಿನ ಜನ ಇರ್ತಾರಲ್ಲ, ಅದೇ ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ, ತಳುಕು ಬೆಳಕಿನ ಹಾಳೋರಲ್ಲಿ ಉಳಿದವನೇ ಗೌಡ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಹೇಳೋದು ಇಲ್ಲಿ ಸೋಮನಾಥ್ರವರು. ಮೇಲೆ ಕಾಣುವ ತಳುಕು ಬೆಳಕಿನ ಒಳಗಿನ ಅಂತಸತ್ವ ಗುಣ ಮುಖ್ಯವೆಂಬುದು ಇಲ್ಲಿ ಈ ಕವಿ ವಿವರಿಸಿದ್ದಾನೆ. ಪಡೆಯೋಳ್ ತುಂಬಿರೆ ಪಂಕ ಮೇಲ್ ತೊಳೆಯಲ್ ತಾನ್ ಶುದ್ಧನೇ ನೇನಪ್ಪನೆ ಅಂತ ಹೇಳ್ತಾರೆ. ಇಲ್ಲಿ ಹೊಟ್ಟೆಯಲ್ಲಿ ಕಲ್ಮಶವನ್ನು ತುಂಬಿಕೊಂಡು ಮೇಲೆ ತೊಳೆದ ಮಾತ್ರಕ್ಕೆ ಪರಿಶುದ್ಧವಾಗುವುದೇ. ಪಂಕ ಅಂದ್ರೆ ಕೆಸರು, ಹೊಟ್ಟೆ ಒಳಗಿರುತ್ತ ಗೊಬ್ಬ ಗಲೇಜು ಅಂತ. ಪಡೆ ಅಂದ್ರೆ ಹೊಟ್ಟೆ, ಪಡೆಯೋಳು ಅಂದ್ರೆ ಹೊಟ್ಟೆಯಲ್ಲಿ ತುಂಬಿರುವಂತ ಕೆಸರು, ಕೊಚ್ಚೆ ನೋಡಿ. ಅದನ್ನೇ ಹೇಳ್ತಿದ್ರೆ, ಹೊಟ್ಟೆಯಲ್ಲಿರೋ ಕಲ್ಮಶ ತುಂಬಿಕೊಂಡ ಮೇಲೆ ತೊಳೆದ ಮಾತ್ರಕ್ಕೆ ಪರಿಶುದ್ಧವಾಗುವುದೇ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಮಾಡಬಾರದು ಕೆಟ್ಟ ಪಾಪನೆಲ್ಲ ಮಾಡಿ ಹೋಗ್ಬಿಟ್ಟು ಸ್ನಾನ ಮಾಡ್ತಾರಲ್ಲ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಪುಣ್ಯ ಸ್ನಾನ ಮಾಡಿ ಪಾಪವನ್ನು ತೊಳ್ಕೊಂಡು ಅಂತಾರಲ್ಲ, ಅವ್ರ ಬಗ್ಗೆ ಹೇಳ್ತಾರೆ ಇದ್ರಲ್ಲಿ ಕವಿ. ಹೊಟ್ಟೆಯಲ್ಲಿ ಕಲ್ಮಶ ತುಂಬಿಕೊಂಡ ಮೇಲೆ ತೊಳೆದ ಮಾತ್ರಕ್ಕೆ ಅದು ಪರಿಶುದ್ಧವಾಗುತ್ತಾ? ಹಾಗಲ್ಲ. ಹಾಗೆ ಕಡು ಪಾಪಂ ಬಲು ಮೀಯಲಾತ ಶುಚಿಯೇ,
ವಿಪರೀತ ಕೆಟ್ಟ ಕೆಲಸ ಮಾಡಿ ಪಾಪಗಳಲ್ಲಿ ತೊಡಗಿರುವವನು ಅನೇಕ ತೀರ್ಥ ಸ್ಥಾನಗಳನ್ನು ಮಾಡಿದ್ರೆ ಶುದ್ಧನಾಗುವನೇ ಆಗ್ತಾನ. ನೋಡಿ ಕಡು ಪಾಪಂ ಬಲು ಮೀಯಲಾದ ಶುಚಿಯೇ ಕಾಕಾಳಿ ತಾಮ್ ಮೀಯದೆ. ನೋಡಿ ಕೆಟ್ಟ ಕೆಲಸಗಳನ್ನು ಮಾಡಿ ಪಾಪಗಳಲ್ಲಿ ತೊಡಗಿರೋನು ಅನೇಕ ತೀರ್ಥ ಸ್ಥಾನಗಳನ್ನು ಮಾಡಿದ್ರೆ ಶುದ್ಧನಾಗ್ತಾನ, ಅವನು ಸ್ವಚ್ಛ ಆಗ್ತಾನ. ಆಗಲ್ಲ. ಕಾಗೆಗಳ ಗುಂಪು ಸಹ ಸ್ನಾನ ಮಾಡೋದಿಲ್ವೇ? ಕಾಗೆಗಳಿದ್ದಾನೆ, ಕಾಗೆಗಳ ಗುಂಪು ಸ್ನಾನ ಮಾಡೋದಕ್ಕೆ ಅದು ಕೆಟ್ಟ ಕೆಲಸ ಮಾಡೋರ ಬಗ್ಗೆ ಹೋಲಿಕೆಯನ್ನು ಮಾಡಿದ್ದಾರೆ ಇಲ್ಲಿ ಸೋಮನಾಥ್ರವರು. ಹಾಗೆಯೇ ಬೇವಿನ ಫಲಂ ಸ್ವಾದಪ್ಪದೆ ಲೋಕದಲ್ಲಿ ಅಂದ್ರೆ ಜಗತ್ತಿನಲ್ಲಿ ಬೇವಿನ ಹಣ್ಣನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿಟ್ರೆ ಅದರ ಕಹಿ ಹೋಗಿ ಸಿಹಿ ಆಗುತ್ತಾ? ಸಿಹಿ ಆಗುತ್ತದೆ? ಖಂಡಿತ ಆಗೋದಿಲ್ಲ. ಆದ್ದರಿಂದ ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಆದ್ರೆ ನಿಜವಾದ ಮಡಿ ಎಂದರೆ ಮನಸ್ಸು ಶುದ್ಧವಾಗಿಟ್ಟುಕೊಂಡಿರುವುದು, ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡಿರುವುದು. ಹೊರನೋಟಕ್ಕೆ ಶುಚಿಯಾಗಿರುವುದರಿಂದ ಯಾವ ಉಪಯೋಗವೂ ಇಲ್ಲವೆಂದು ಕವಿ ಹಲವು ಉದಾಹರಣೆಗಳ ಮೂಲಕ ವಿವರಿಸಿದರೆ ಸಮಾಜಕ್ಕೆ ಉತ್ತಮವಾದ ಒಂದು ಸಂದೇಶವನ್ನು ಸಹ ಕವಿ ಪುಲಿಗೆರೆ ಸೋಮನಾಥ್ ಹೇಳಿದ್ದಾರೆ. ನೋಡಿ, ಅವತ್ತಿನ ಕಾಲದಲ್ಲೇ ಸಹ ಸೋಮನಾಥರು ಸಮಾಜಕ್ಕೆ ಎಷ್ಟು ನೀತಿ ಬೋಧನೆಯನ್ನ ಮಾಡಿದ್ದಾರೆ. ಇದು ಇವತ್ತಿಗೂ ಸಹ ಅನ್ವಯ ಆಗ್ತದೆ. ಈ ವಿಡಿಯೋನ ಮುಗಿಸ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ 90ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲಿರಲಿ. ನಿಮ್ಮ ಇಂತಿ ನಿಮ್ಮವ.